ಗ್ಯಾರಂಟಿಗಳು ಜಾರಿಯಾದ ನಂತರ ಎಲ್ಲ ಬೆಲೆಗಳು ಸ್ಕೈ ರಾಕೆಟ್ ಥರ ಫುಲ್ ಗಗನಕ್ಕೇರ್ಬಿಟ್ಟಿವೆ. 50 ರೂಪಾಯಿ ಇದ್ದಿತ್ತು 100 ರೂಪಾಯಿ ಆಗ್ಬಿಟ್ಟಿದೆ, 70 ರೂಪಾಯಿ ಇದ್ದಿತ್ತು 90 ರೂಪಾಯಿ ಆಗ್ಬಿಟ್ಟಿದೆ. ಆ ಥರ ಅಂತ ಹೇಳಲಿಕ್ಕೆ ನಮಗೆ ಯಾವುದೇ ಡೇಟಾ ಅಂತಕ್ಕಂಥದ್ದು ಸಪೋರ್ಟ್ ಮಾಡಲ್ಲ. ಹಾಗಾಗಿ ಇನ್ನು ಸರ್ಕಾರಗಳ ವಯಸ್ಸು ನಾವು ನೋಡೋದಾದರೆ ಯಾವ ಸರ್ಕಾರದಿಂದ ಬೆಲೆ ಏರಿಕೆ ಹೆಚ್ಚಾಗ್ತದೆ, ನಾನಾಗಲೇ 3 ಹೇಳಿದೆ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು RBI. ಅದರಲ್ಲಿ ಕೇಂದ್ರ ಸರ್ಕಾರದ ಪಾತ್ರವೇ ಭಾಳ ದೊಡ್ಡ ಹೆಚ್ಚು ಬೆಲೆ ಏರಿಕೆ ಆಗಲಿಕ್ಕೆ. ಯಾಕಪ್ಪ ಅಂತಂದರೆ ಪೆಟ್ರೋಲ್ ಡೀಸೆಲ್ ಅಂತಕ್ಕಂಥ ಏನು ಇದೆ ಇದ್ರ ಮೇಲೆ ಕೇಂದ್ರ ಸರ್ಕಾರ ಅತಿ ಹೆಚ್ಚಿನ ಎಕ್ಸೈಸ್ ಡ್ಯೂಟಿಯನ್ನು ಹಾಕ್ತದೆ. ಹಾಗಾಗಿ ಏನಪ್ಪ ಅಂತಂದರೆ ಈ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಯಿತು ಅಂತಂದರೆ ಎಲ್ಲ ವಸ್ತುಗಳನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆ ಸಾಗಿಸ್ಬೇಕಲ್ವಾ, ಸಾಗಾಣಿಕೆ ವೆಚ್ಚ ಜಾಸ್ತಿ ಆಗ್ತದೆ. ಹಾಗಾಗಿ ಸಹಜವಾಗಿ ಬೆಲೆ ಏರಿಕೆ ಆಗ್ತದೆ. ಆಹಾರ ಪದಾರ್ಥಗಳಾಗ್ಬೋದು, ದಿನಸಿ ಪದಾರ್ಥಗಳಾಗ್ಬೋದು, ಬೇರೆ ಏನಾದ್ರು ನೋಡ್ಬೋದು. ಇದರಲ್ಲಿ ಕೇಂದ್ರ ಸರ್ಕಾರ ಏನಪ್ಪ ಇದೆ ಅಂದರೆ ಅದು ಈ ಎಕ್ಸೈಸ್ ಡ್ಯೂಟಿಯನ್ನು ತುಂಬ ಜಾಸ್ತಿ ಮಾಡಿದೆ. ನಿಮಗೆಲ್ಲ ಗೊತ್ತಿದೆ, ಇಂದಿನ ಮನಮೋಹನ್ ಸಿಂಗ್ ಅವರ ಸರ್ಕಾರ ಇದ್ದಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆ ಒಂದು ಬ್ಯಾರೆಲ್ಗೆ $111 ತಲುಪಿತ್ತು. ಆದರೂ ಕೂಡ ಆಗಿನ ಮನಮೋಹನ್ ಸಿಂಗ್ ಸರ್ಕಾರ ಎಕ್ಸೈಸ್ ಡ್ಯೂಟಿನ ಜಾಸ್ತಿ ಮಾಡ್ದೇ ಅದನ್ನು ಸಬ್ಸಿಡಿ ರೀತಿಯಲ್ಲಿ ಸರ್ಕಾರದಿಂದನೇ ಕೊಟ್ಟು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡ್ದಂಗೆ ತಡೆಗಟ್ಟಿತ್ತು. ಆದರೆ ಈಗೇನಾಗಿದೆ, ಮೋದಿ ಸರ್ಕಾರ ಬಂದ ಮೇಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆ ತೀರಾ ಕುಸಿದಿದೆ. ಒಂದೊಂದು ಸಲ $40 ಹೋಗಿರ್ತದೆ, $50 ಹೋಗಿರ್ತದೆ ಒಂದು ಬ್ಯಾರೆಲ್ಗೆ. ಈಗ ಸರಾಸರಿ ಒಂದು $60 ರಿಂದ $70 ಅಷ್ಟೇ ಇದೆ. ಆದರೂ ಕೂಡ ಪೆಟ್ರೋಲ್ ಡೀಸೆಲ್ ಬೆಲೆ $100 ಹೆಚ್ಚಾಗಿದೆ ಲೀಟರ್ಗೆ. ಯಾಕೆ ಅಂತಂದರೆ ಕೇಂದ್ರ ಸರ್ಕಾರ ಈ ಎಕ್ಸೈಸ್ ಡ್ಯೂಟಿ ಏನಿದೆಯಲ್ಲ, ಅಬ್ಕಾರಿ ಶುಲ್ಕ, ಅದನ್ನು ಜಾಸ್ತಿ ಮಾಡ್ತಾ ಬಂದಿದೆ. ಕೇಂದ್ರ ಸರ್ಕಾರ ಹೆಚ್ಚು ಮಟ್ಟದಲ್ಲಿ ಅಬ್ಕಾರಿ ಡ್ಯೂಟಿನ ಜಾಸ್ತಿ ಮಾಡ್ತಾ ಇದೆ. ಇನ್ನೊಂದು ಕಡೆ ರಾಜ್ಯ ಸರ್ಕಾರಗಳೇನಾಗ್ತಿದೆ, ರಾಜ್ಯ ಸರ್ಕಾರಗಳು ಅತಿ ಹೆಚ್ಚಿನ ತೆರಿಗೆಯನ್ನು ವಿಧಿಸ್ತಕ್ಕಂಥ ಹಕ್ಕುಗಳನ್ನು ಕಳೆದುಕೊಂಡಿವೆ. GST ಜಾರಿ ಆದ ನಂತರ ರಾಜ್ಯ ಸರ್ಕಾರಗಳಿಗೆ ಯಾವ್ಯಾವುದು ಟ್ಯಾಕ್ಸ್ ಹಾಕ್ಬೋದಪ್ಪ ಅಂತಂದರೆ, ಒಂದು ಪೆಟ್ರೋಲ್ ಡೀಸೆಲ್ಲು, ಎರಡನೇದಾಗಿ ಲಿಕ್ಕರು, ಮೂರನೇದಾಗಿ ಏನು ಸ್ಟ್ಯಾಂಪ್ ಡ್ಯೂಟಿ ಇದೆ ಮತ್ತು ರಿಜಿಸ್ಟ್ರೇಷನ್ ಫೀಸ್ ಇದೆ ಆಸ್ತಿಗಳ ಮೇಲೆ. ಇಲ್ಲಿ ಅತಿ ಹೆಚ್ಚಿನ ತೆರಿಗೆಯನ್ನು ರಾಜ್ಯ ಸರ್ಕಾರಗಳು ಮಾತ್ರ ಹಾಕ್ಬೋದು. ಉಳಿದ ಬಹುತೇಕ ಅಂಶಗಳ ಬಗ್ಗೆ ಕೇಂದ್ರ ಸರ್ಕಾರವೇ ನಿಯಂತ್ರಣ ಹೊಂದಿದೆ, ಅಂದರೆ GST ಕೌನ್ಸಿಲ್ಲು. ಆ GST ಕೌನ್ಸಿಲ್ ಕೂಡ ಕೇಂದ್ರದ ನಿಯಂತ್ರಣದಲ್ಲೇ ಇರ್ತದೆ. ಹಾಗಾಗಿ ರಾಜ್ಯಗಳು ಕೂಡ ಪೆಟ್ರೋಲ್ ಡೀಸೆಲ್ ಮೇಲೆ ಅತಿ ಹೆಚ್ಚಿನ ಶುಲ್ಕವನ್ನು ಹಾಕಲಿಕ್ಕೆ ಶುರು ಮಾಡಿದ್ದಾರೆ, ವ್ಯಾಟನ್ನು ಹಾಕಲಿಕ್ಕೆ ಶುರು ಮಾಡಿದ್ದಾರೆ. ಹಾಗಾಗಿ ಇವತ್ತು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆದ್ದರಿಂದ ಎಲ್ಲ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆ.